ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ನರಸಾಪುರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ಮತ್ತು ಸಿಎನ್-ದುರ್ಗ ಹೋಬಳಿಯ ನೇಗಲಾಲದ ಇಂದಿರಾ ಗಾಂಧಿ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರು ಉಪಸ್ಥಿತರಿದ್ದರು ಮತ್ತು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಗೃಹ ಸಚಿವ ಅರಗ ಜ್ಞಾನೇಂದ್ರ, ಕೊರಟಗೆರೆ ಶಾಸಕ ಡಾಕ್ಟರ್ ಜಿ. ಪರಮೇಶ್ವರ್ ಹಾಜರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಕಲ್ಪತರು ನಾಡಿಗೆ ಅಕ್ಷರ ಜ್ಞಾನ ನೀಡಿದ ಶ್ರೀಮಠ ನಮ್ಮ ಹೆಮ್ಮೆಯ ಸಿದ್ಧಗಂಗಾ ಕ್ಷೇತ್ರವಾಗಿದೆ. ನಮ್ಮ ದೇಶದಲ್ಲಿ ಟೀ ಅಂಗಡಿಯಲ್ಲಿ ಚಹಾ ಮಾರುತ್ತಿದ್ದ ಸಾಮಾನ್ಯ ಮನುಷ್ಯ ಇಂದು ದೇಶದ ಪ್ರಧಾನಿ. ನಮ್ಮ ಮಕ್ಕಳು ಸರ್ಕಾರಿ ಕೆಲಸ ಪಡೆಯದಿದ್ರೂ ಪರವಾಗಿಲ್ಲ, ಭಾರತ ದೇಶವನ್ನು ಪೂಜಿಸುವ ಉತ್ತಮ ಪ್ರಜೆಯಾದ್ರೆ ಸಾಕು ಎಂದು ತಿಳಿಸಿದರು. ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ಕೋಟಿಗಟ್ಟಲೆ ಸುರಿದು ಸರ್ಕಾರ ಹೈಟೆಕ್ ಶಾಲೆ ನಿರ್ಮಾಣ ಮಾಡಿದೆ. ವಿಶ್ವಕ್ಕೆ ಮಾನವ ಸಂಪನ್ಮೂಲ ನೀಡುವ ದೇಶ ನಮ್ಮದು. ಶೈಕ್ಷಣಿಕ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ. ಕೊರಟಗೆರೆ ಶಾಸಕ ಡಾಕ್ಟರ್ ಜಿ. ಪರಮೇಶ್ವರ್ ಮಾತನಾಡಿ, ಭಾರತ ದೇಶದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯಂತಹ 16 ಪ್ರಧಾನಿಗಳ ಶ್ರಮವೇ ಇಂದು ನರೇಂದ್ರ ಮೋದಿ ವಿಶ್ವ ಶೃಂಗಸಭೆಯ ಅಧ್ಯಕ್ಷರಾಗಲು ಕಾರಣ. ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣವು ನಮಗೆ ಆತ್ಮಬಲ ನೀಡಲಿದೆ. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನಮ್ಮ ದೇಶದ ಅಧಿಕಾರಿಗಳೇ ಸಿಗ್ತಾರೆ. ಪ್ರಪಂಚದ ಯಾವುದೇ ಬದಲಾವಣೆಗೆ ಭಾರತವೇ ಪ್ರಮುಖ ಕಾರಣ ಆಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಇಇಒ ಡಾಕ್ಟರ್ ವಿದ್ಯಾಕುಮಾರಿ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೇಮ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಉದ್ದೇಶ್, ಕೊರಟಗೆರೆ ತಹಶೀಲ್ದಾರ್ ನಹಿದಾ ಜಂಜಂ, ತಾಲೂಕು ಪಂಚಾಯಿತಿ ಇಒ ದೊಡ್ಡಸಿದ್ದಯ್ಯ, ಬಿಇಒ ಸುಧಾಕರ್, ಕೃಷಿ ಇಲಾಖೆಯ ನಾಗರಾಜು, ಅರಣ್ಯ ಇಲಾಖೆಯ ಸುರೇಶ್, ಸಿಡಿಪಿಒ ಅಂಬಿಕಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದ ನವೀನ್ ಕುಮಾರ್, ಉಪಾಧ್ಯಕ್ಷ ಅಖಂಡರಾಧ್ಯ ಮತ್ತು ಸರ್ವ ಸದಸ್ಯರು ಭಾಗವಹಿಸಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಈ ಕಟ್ಟಡಕ್ಕೆ, ಈ ಕಾರ್ಯಯೋಜನೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರಿಟ್ಟಿದ್ದಾರೆ. ಈ ದೇಶದಲ್ಲಿ ಅನೇಕ ಜನ ನರೇಂದ್ರ ಮೋದಿ ಅವರ ಹಿಂದಕ್ಕೆ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾದರು. ಕಷ್ಟ ಕಾಲ ಸ್ವತಂತ್ರ ಬಂದ ಮೇಲೆ ಈ ದೇಶದಲ್ಲಿ 2 ಊಟ ಇರಲಿಲ್ಲ. ಬಹಳಷ್ಟು ಜನರಿಗೆ ಊಟ ಇರಲಿಲ್ಲ. 2 ಅಕ್ಷರಸ್ಥ ಸಂಖ್ಯೆ ಕೇವಲ 12%. ಅದು ಯಾರು ಕ್ಲರ್ಕ್ ಆಗೋದಕ್ಕೋ ಪಿಒನ್ ಆಗೋದಕ್ಕೋ ಇಂಗ್ಲಿಷ್ನವರ ಜೊತೆಯಲ್ಲಿ ಮಾತಾಡೋದಕ್ಕೂ ಅಷ್ಟಕ್ಕೆ ಸೀಮಿತವಾಗಿದ್ದಂಥದ್ದು. ಅದು ಆಮೇಲೆ ಬಂದಂತ ಎಲ್ಲ ಪ್ರಧಾನಮಂತ್ರಿಗಳು, ಸರ್ಕಾರಗಳು ಕಾರ್ಯಕ್ರಮಗಳನ್ನು ಕೊಟ್ಟು ದೇಶವನ್ನು ಇವತ್ತು ಈ ಹಂತಕ್ಕೆ ತಂದಿದ್ದಾರೆ. ನಾವು ಮರದ ನೆರಳಿನಲ್ಲಿ ಹೋಗಿ ನಿಲ್ತೇವೆ, ಆದ್ರೆ ನಾವು ಯಾರು ಯೋಚನೆ ಮಾಡೋದಿಲ್ಲ ಮರದ ನೆರಳಿಗೆ ಆ ಬೀಜ ಯಾರು ಹಾಕಿದ್ರು ಅಂತ. ಯಾಕೆಂದ್ರೆ ಬೀಜ ಹಾಕಿದ್ರೆ ನೆರಳು, ಗಿಡ ಬೆಳೆಯೋದಲ್ಲ, ಮರ ಆಗೋದಲ್ಲ, ನೆರಳು ಕೊಡೋದಲ್ಲ. ಆದ್ರಿಂದ ಇವತ್ತು ಎಲ್ಲರನ್ನೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು 75 ವರ್ಷ ಸ್ವತಂತ್ರ ಬಂದು ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದೆ. ತಾವು ಚೆನ್ನಾಗಿ ಹೇಳಿದೆ. ನಾನು ಕೂಡ ಒಪ್ಪಿಡ್ತೀನಿ ಈ ರೀತಿಯಲ್ಲಿ. ಉಪ್ಪಿಟ್ಟನ್ನ ನಾನು ಕೂಡ ತಿಂದು ಬೆಳೆದಿದ್ದೇನೆ. ಅಮೆರಿಕದಂತ ಬಂದಂತ ಹಾಲನ್ನು ಬೆಳೆದಿದ್ದೆ. ನನಗೆ ನಮ್ಮೂರು ಬೊಲ್ಲಳ್ಳಿನಲ್ಲಿ ಶಾಲೆ ಕಳಿಸಿದಾಗ ನನಗೂ ಕೂಡ ನೆಲದಲ್ಲೇ ಕೂತ್ಕೊಂಡು ಚಾವಡಿನಲ್ಲಿ ಓದ್ಕೊಂಡು ಬಂದಿದ್ದೇನೆ. ನಾನು ಯಾವ ಕಾನ್ವೆಂಟ್ಗೆ ಹೋಗಿರಲಿಲ್ಲ. ಆದ್ರೆ ಶಿಕ್ಷಣ ಅನ್ನುವಂಥದ್ದು ಎಷ್ಟೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಎಷ್ಟು ಶಕ್ತಿಯನ್ನು ನಮಗೆಲ್ಲ ಕೊಟ್ಬಿಟ್ಟಿದೆ. ಭಾರತ ಅಂದ ತಕ್ಷಣವೇ ಬೇರೆನೇ ಅಭಿಪ್ರಾಯ ಇದೆ, ಬೇರೆನೇ ರೀತಿಯಲ್ಲಿ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರಿಗೆ ಇವತ್ತು G20 ಅಧ್ಯಕ್ಷತೆ ಕೊಡ್ತಾರೆ ಅಂತ ಹೇಳಿದ್ರೆ ಬೀಜ
ಅಂತ ತಿಳ್ಕೊಂಡು. ಯಾರು ಇಲ್ಲಿ ಹೆಚ್ಚು ಕಡಿಮೆ ಅಲ್ಲ, ಇದು ಭಾರತ, ದಿಸ್ ಇಸ್ ಇಂಡಿಯಾ. ಅದನ್ನು ಮೊದಲು ತಿಳ್ಕೊಳ್ಳಿ, ಭಾರತ. ಆ ಕಾರಣಕ್ಕಾಗಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಪ್ರಪಂಚದಲ್ಲಿ ಉಕ್ಕಿನ ಮಹಿಳೆ ಅಂತೇಳಿ ಹೆಸರು ತಗೊಂಡು, ಒಬ್ಬ ಮಹಿಳೆ ಇಂತಹ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನ ನಡೆಸ್ತೇನೆ ಅಂತೇಳಿ ತೋರಿಸಿಕೊಟ್ಟಂತ ಮಹಿಳೆ ಇಂದಿರಾ ಗಾಂಧಿ. ಆ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ಅಂತೇಳಿ ನಮಗೆ ಇತಿಹಾಸ ಇದೆ ರೀ. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮವಳು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಮ್ಮವಳು, ನಮಗೆ ಇತಿಹಾಸ ಇದೆ. ಹಾಗೆ ಇಂದಿರಾ ಗಾಂಧಿನೂ ಕೂಡ ಅವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿ ಇವತ್ತು ತಾವು ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ನಿಮಗೆ ಧನ್ಯವಾದಗಳು. ಗೋಧಿ ಉಪ್ಪಿಟ್ಟಿಂದವರು ನಾವು ಹೆಂಗಗಟ್ಟಲೆ ಹಂಗೆ ಅಮೆರಿಕ ಕೊಡ್ತೀವಿ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಮಾಡಿದವರು ಯಾರಪ್ಪ? ಬಾಬು ಜಗಜೀವನ್ ರಾಮ್ ಕೃಷಿ ಮಂತ್ರಿಯಾಗಿರುವ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯನ್ನು ಮಾಡುವಂತ ಸಂದರ್ಭದಲ್ಲಿ ಅವರು ಕೃಷಿ ಮಂತ್ರಿ ಆಗಿದ್ದಾರೆ. ಬದಲಾವಣೆಗಳಾಗಿದ್ದಾವೆ, ದೇಶ ಬೆಳೆದು ಬಿಟ್ಟಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಂದಿದೆ. ನನಗೆ ನಾವು 2 ಫೋನ್ ಇಟ್ಕೊಂಡಿದ್ದೀವಿ. ಈಗ ಮೊಬೈಲ್ ಫೋನ್ ಎಷ್ಟೆಷ್ಟು ಇಟ್ಟಿದ್ದೀರಪ್ಪ?